ಇದ್ದಂಥ ಆಟೋ ಮತ್ತು ಸಚಿನ್ ನಂತರ ಆಟೋ ಬರಬೇಕಾಗಿತ್ತು. ಸಚಿನ್ನಲ್ಲೇ ಅಟ್ಯಾಕಿಂಗು ಇತ್ತು, ಡಿಫೆನ್ಸು ಇತ್ತು, ಆದರೆ ಹೆಚ್ಚು ಅಟ್ಯಾಕಿಂಗ್ ಭಾಳ ಆಗ್ತಾಯಿತ್ತು. ವಿವಿಯನ್ ರಿಚರ್ಡ್ ಕೆಲವು ಲಕ್ಷಣಗಳು ಕಾಣ್ತಾ ಇದ್ದವು. ಆದರೆ ಇಲ್ಲೇ ಬೇಕಾಗಿದ್ದು ಗವಾಸ್ಕರ್ ಲಕ್ಷಣ ಜೊತೆಗೆ ವಿವಿಯನ್ ರಿಚರ್ಡ್ ಅದನ್ನು ಮಿಳಿತಾಗಿರ್ಬೇಕಾಗಿರ್ತದೆ. ಅಂದಾಗ ಟೆಸ್ಟ್ ಸೌಂದರ್ಯ ಹೆಚ್ಚಾಗ್ತದೆ, ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ದಿಶೆಯಲ್ಲಿ ನಮ್ಮ ಕೋಚ್ ಅವ್ರು ತಯಾರು ಮಾಡೋದ್ರಲ್ಲಿ ಎನ್ನುತ್ತಾ ಇದ್ದಾರೆ. ನಮ್ಮಲ್ಲಿ ಪ್ರತಿಭಾವಂತ ಸಾಕಷ್ಟು ಬರ್ತಾ ಇದ್ದಾರೆ. ಶುಭ್ಮನ್ ಗಿಲ್ ಆಗಿರ್ಬೋದು, ಇನ್ನೊಂದು ಆಟಗಾರ ಆಗಿರ್ಬೋದು, ಎಲ್ಲ ನೋಡ್ತೀವಿ ನಾವೀಗ. ಟೆಸ್ಟ್ಗಳಲ್ಲಿ ಸಹಿತ ಅವ್ರು ಒನ್ ಡೇ ಆಡಿದಂಗೆ ಆಡ್ತಾ ಇದ್ದಾರೆ. ಹಿಡಿ ಬಡಿ ಕಡಿ ಹೊಡಿ ಓಡಂತೇಳಿ ಇಂಪ್ರೂವ್ ಆಗಿರೋ ಸಾಕಷ್ಟಿಲ್ಲ ಅಂತಲ್ಲ, ಬಟ್ ನಿಲ್ಲುವಂಥ ಸಂಯಮ ಕಳ್ಕೊಳ್ತಾ ಇದ್ದೀವಿ. ಆ ಸಂಯಮನ ಬೆಳೆಸುವಂಥ ಕೋಚ್ ಅವ್ರು ನಮ್ಗೆ ಬೇಕಾಗಿದ್ದಾರೆ. ನಿಂತು ಆಡಿಸುವಂಥ ಕೋಚ್ಗಳು ಬೇಕಾಗಿದ್ದಾರೆ. ಪ್ರತಿಯೊಂದು ಬಾಲಿನ ಮೆರಿಟ್ ಆ್ಯಂಡ್ ಡಿಮೆರಿಟ್ ಅರ್ಥ ಮಾಡ್ಕೊಂಡು ಆಡುವಂಥ ಆಟಗಾರರು, ಆಡಿಸುವಂಥ ಕೋಚು ಬೇಕಾಗಿದ್ದಾರೆ. ಅದಕ್ಕಾಗಿ ಟೆಸ್ಟ್ಗೆ ಒಬ್ಬರು ಬೇರೆದವ್ರು ಮಾಡಿದರೆ ಹೆಂಗೆ ಅನ್ನುವಂಥ ಪ್ರಶ್ನೆ ಈಗ ಹೇಳ್ತಾ ಇದೆ ಅಂತ. ಮತ್ತು ಅದರಲ್ಲೂ ಇತ್ತೀಚೆಗೆ ನಿಮಗೆ ಗೊತ್ತದ 2020 ಆಯ್ಕೆ ಮಾಡೋ ಮುಂದೆ ವಿಶೇಷವಾಗಿ ಶುಭ್ಮನ್ ಗಿಲ್ ಅವರನ್ನು ಆ ತಂಡದಿಂದ ಬಿಟ್ಟಿದ್ದನ್ನು ಗಮನಿಸಿದ್ರೆ, ಯಾಕಂದ್ರೆ ಅವ್ರು ಬೇಕು, ಅವ್ರು ಎರಡೂ ಇದ್ದಾವೆ. ಆಕ್ರಮಕಾರಿನೂ ಇದ್ದಾರೆ, ಜೊತೆ ಡಿಫೆನ್ಸು ಇದ್ದಾರೆ. ಬರೀ ಕೇವಲ ಅಕ್ರಮ ಹಾಕಬೇಕು, ಇದಕ್ಕೆ ಹಾಕ್ಬೋದು ಅಂತ ಒಂದಿಷ್ಟು ಇದ್ದಾರೆ. ಸರಿನೋ ತಪ್ಪು ಅಂತ ಒಂದು ಮನಸ್ಸು. ಏನೋ ಆಗಲಿ, ಗಂಭೀರ್ ಅವರು ಟೆಸ್ಟ್ಗಳಿಗೆ ಹೇಳಿ ಮಾಡಿಸಿದಂಥವ್ರಲ್ಲ. ಅವ್ರು ಹೇಳಿ ಮಾಡಿಸಿದ್ದು 2020 ವೈಯಕ್ತಿಕ ದಿನಕ್ಕೆ ಕೋಚ್ ಅನ್ನೋದು ಒಂದಿಷ್ಟು ಬಲಿಷ್ಠ ಆಗ್ತಾ ಹೊರಟದ. ಹೀಗಾಗಿ ಮುಂದಿನ ಕೋಚ್ ಅಂದರೆ ಟೆಸ್ಟ್ ಕೋಚ್ ಬೇರೆದವ್ರು ಆಗ್ಬೋದಾ ಅನ್ನೋ ಚರ್ಚೆನೂ ಹೇಳ್ತಾ ಇದ್ದಾವೆ. ಮತ್ತು ಆಟಗಾರರಲ್ಲೂ ಸಹಿತ ಮೊದಲಿನ ಆತ್ಮೀಯತೆ, ಪ್ರೀತಿ ಈ ಗಂಭೀರ್ ಅವ್ರ ಮೇಲೆ ಕಡಿಮೆ ಆಗ್ತಾ ಇದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಇಂಥ ಸಂದರ್ಭದಲ್ಲೇ